ಈ ಮೋದಿಯವರು ವಿದೇಶ ಪ್ರಯಾಣ ಮಾಡಬೇಡಿ ಅಂತ ಸಲಹೆ ಕೊಟ್ಟರು. ಆದರೆ ಈ ದೇಶದ ಇಲ್ಲಿಯವರೆಗಿನ ಅತ್ಯಂತ ಹೆಚ್ಚು ಪ್ರವಾಸ ಮಾಡಿದಂತಹ ಒಬ್ಬ ಪ್ರಧಾನಿ ಇದ್ರೆ ಅದು ಈ ಮೋದಿಯವರು. ನೀವು ಚಿನ್ನವನ್ನ ಖರೀದಿ ಮಾಡಬೇಡಿ ಅಂದ್ರೆ ಇದರರ್ಥ ಮಾಂಗಲ್ಯ ಸರವನ್ನ ಹಾಕಬಾರ್ದ. ಚುನಾವಣೆಯ ಪ್ರಚಾರ ಸಭೆಗಳು ನಡೀತಾ ಇತ್ತು. ಆ ಪ್ರಚಾರ ಸಭೆಗಳಿಗೆ ಮೋದಿ ಕೈ ಅಲ್ಲಾಡಿಸ್ಲಿಕ್ಕೆ ಹೋಗ್ತಿದ್ರಲ್ಲ, ಅಲ್ಲಾಡ್ಸು ಕೈ ಅಲ್ಲಾಡ್ಸು ಅಂತ ಹೇಳಿ ಏನು ಪುಕ್ಕಟ ಸಲಹೆಗಳನ್ನ ಕೊಟ್ರಲ್ಲ ಮೋದಿ ಅವರಿಗೆ, ಇದರ ಬಗ್ಗೆ ಕನಿಷ್ಠ ಜ್ಞಾನ ಇರಬೇಕಾಗಿತ್ತಲ್ಲ. ನಮಸ್ಕಾರ, ನಾನು ಹನುಮೇಗೌಡ, ನೋಂದಾಯಿತ RSS ರಿಜಿಸ್ಟರ್ಡ್ RSSನ ಕಾರ್ಯಕರ್ತ. ಸ್ನೇಹಿತರೆ, ನಿನ್ನೆ ಪ್ರಧಾನಿ ಮೋದಿಯವರು ಬೆಂಗಳೂರಿಗೆ ಬಂದಿದ್ದರು. ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಅವರೊಂದಿಷ್ಟು ಉಚಿತವಾದಂತಹ ಸಲಹೆಗಳನ್ನು ಕೊಟ್ಟು ಹೋಗಿದ್ದಾರೆ. ಆ ಸಲಹೆಗಳು ಅಂತ ಹೇಳಿದರೆ, ವಿದೇಶ ಪ್ರಯಾಣ ಮಾಡೋದು ಬೇಡ, ಜನರು ಹೆಚ್ಚು ಚಿನ್ನವನ್ನು ಖರೀದಿ ಮಾಡೋದು ಬೇಡ, ಸಾರ್ವಜನಿಕರು ಸಾಧ್ಯವಾದಷ್ಟು ಸ್ವಂತ ವಾಹನಗಳನ್ನು ಬಿಟ್ಟು ಸಾರ್ವಜನಿಕ ವಾಹನಗಳು ಅಂದರೆ ಸಮೂಹ ಸಾರಿಗೆ ಅಂದರೆ ರೈಲ್ವೆ ಅಥವಾ ಸಾಧ್ಯವಾದಷ್ಟು ಹೆಚ್ಚು ಓಡಾಟ ಮಾಡೋದು ಬೇಡ ಅನ್ನೋಂಥ ಮಾತುಗಳನ್ನು ಅವರು ಹೇಳಿದ್ದಾರೆ. ಅಂದರೆ ಸಾಧ್ಯವಾದಷ್ಟು ಪೆಟ್ರೋಲ್ ಬಳಕೆ ಕಡಿಮೆ ಮಾಡಿ ವಿದೇಶ ಪ್ರಯಾಣ ಮಾಡಬೇಡಿ ಅನ್ನೋಂಥ ಒಂದು ಉಚಿತ ಸಲಹೆಯನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. जैसे एक बड़ा संकल्प है पेट्रोल डीजल का संयम से इस्तेमाल करना, घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे. जब ये संकट का काल है और हमारी देशभक्ति हमें ललकार रही है, तो कम से कम एक साल के लिए हमें विदेशों में जाने की बातों को टालना चाहिए. ಒಬ್ಬ ಪ್ರಧಾನಿಯಾದಂಥವರು ಈ ಮಾತನ್ನು ಹೇಳಿರುವಂಥದ್ದು ಉಚಿತವೇ, ಹೇಳಿದ್ದು ಸರಿ ಅಂತ ಅನ್ಕೋಬಹುದು. ಆದರೆ ಆ ಹೇಳಿದಂಥ ವ್ಯಕ್ತಿ ಆ ನಡೆ ನುಡಿ ಹೇಗಿರಬೇಕು ಅನ್ನೋಂಥದ್ದು ಇಲ್ಲಿ ಅತ್ಯಂತ ಮುಖ್ಯ ಆಗುತ್ತೆ. ಹಿಂದೆ ಶಾಸ್ತ್ರಿಯವರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ ಅವ್ರದ್ದು ಸರಳ ಜೀವನ ಇತ್ತು. ಅವರು ಯಾವುದೇ ರೀತಿಯ ಆಡಂಬರದ ಜೀವನ ನಡೆಸ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಅವರು ಈ ದೇಶಕ್ಕೆ ಒಂದು ಕರೆಯನ್ನು ಕೊಟ್ಟಿದ್ರು. ಪ್ರತಿಯೊಬ್ಬರೂ ಕೂಡ ಸೋಮವಾರ ಊಟ ಮಾಡೋದನ್ನು ಬಿಟ್ಟು ಆಹಾರ ಉಳಿಸ್ತೀರ ಅದನ್ನು ಸೈನಿಕರಿಗೆ ಸಿಗೋ ಹಾಗೆ ಮಾಡಬೇಕು ಅನ್ನೋಂಥ ಒಂದು ಕರೆಯನ್ನು ಕೊಟ್ಟಿದ್ರು. ಆಗ ಇಡೀ ದೇಶಾದ್ಯಂತ ಒಂದು ನಿರ್ಧಾರವನ್ನು ತಗೊಂಡು ಆ ಆಹಾರವನ್ನು ಉಳಿಸಿ ಸೈನಿಕರಿಗೆ ಸಿಗೋ ಹಾಗೆ ಮಾಡಿದ್ರು. ಅಂದರೆ ಅಂದಿನ ಕಾಲಘಟ್ಟದಲ್ಲಿ ಆಹಾರದ ಕೊರತೆ ಇತ್ತು. ಹಾಗಾಗಿ ಅವತ್ತಿನ ಪ್ರಧಾನಿ ಶಾಸ್ತ್ರಿಯವರ ಮಾತನ್ನು ಕರೆ ಕೊಟ್ಟಿದ್ರು. ಈಗ ನಮ್ಮ ಪ್ರಧಾನಿಯವರು ಏನೊಂದು ಕರೆ ಕೊಟ್ಟಿದ್ದಾರೆ. ಈ ಕರೆ ಕೊಟ್ಟಿರೋಂಥ ಸಂದರ್ಭದಲ್ಲಿ ಈ ಕಾಲಘಟ್ಟದಲ್ಲಿ ಏನೊಂದು ಪಶ್ಚಿಮ ಏಷ್ಯಾದಲ್ಲಿ ಏನು ಯುದ್ಧ ನಡೀತಾ ಇದೆ, ಯುದ್ಧದಿಂದ ಏನೊಂದು ತೈಲೋತ್ಪನ್ನಗಳು ಅಂದರೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇತ್ಯಾದಿಯ ಕೊರತೆ ಇರುವುದರಿಂದ ನಮ್ಮ ಪ್ರಧಾನಿಯವರು ಈ ಒಂದು ಉಚಿತವಾದ ಸಲಹೆಯನ್ನು ಕೊಟ್ಟಿದ್ದಾರೆ. ಈ ಸಲಹೆಯನ್ನು ಜನರು ಸ್ವೀಕರಿಸಬೇಕು, ಸ್ವೀಕರಿಸೋಣ. ಆದರೆ ನುಡಿದಂತೆ ನಡೆ ಇರಬೇಕಲ್ಲ. ನಮ್ಮ ಪ್ರಧಾನಿ ಮೋದಿಯವರು ಅವರ ನಡೆ ನುಡಿ ಹೇಗಿದೆ ಅಂತ ಹೇಳಿದರೆ, ಮೊದಲನೇದು ಅವರು ಯಾವ ಜಾಗದಿಂದ ಈ ಉಚಿತ ಪುಕ್ಕಟೆ ಸಲಹೆಯನ್ನು ಕೊಟ್ರಲ್ಲ, ಅವರು ಇಲ್ಲಿಗೆ ಯಾಕೆ ಬಂದರು, ಏನು ಗುಡ್ಡೆ ಹಾಕಲಿಕ್ಕೆ ಬಂದರು ಅನ್ನೋಂಥ ಪ್ರಶ್ನೆ ಇಲ್ಲಿ ಬರುತ್ತೆ. ಸ್ನೇಹಿತರೆ, ಅವರು ಬಂದಿದ್ದು ಒಂದು ಆಧ್ಯಾತ್ಮಿಕ ಕೇಂದ್ರದ ಅದರ ಒಂದು ಪ್ರಾರ್ಥನಾ ಮಂದಿರದ ಉದ್ಘಾಟನೆಯ ಸಲುವಾಗಿ. ಅಂದರೆ ಈ ಪ್ರಾರ್ಥನಾ ಮಂದಿರ ಉದ್ಘಾಟನೆಯ ಸಲುವಾಗಿ ಎಷ್ಟು ಸಾವಿರಾರು ಜನ ಸಿಬ್ಬಂದಿಗಳು, ಅಧಿಕಾರಿಗಳ ಒಂದು ಸಮಯವನ್ನು ವ್ಯರ್ಥ ಮಾಡಿದರು. ಆ ಸಿಬ್ಬಂದಿ ಅಧಿಕಾರಿಗಳು ಓಡಾಟ ಮಾಡಲಿಕ್ಕೆ ಎಷ್ಟು ಪೆಟ್ರೋಲ್ ಖರ್ಚಾಯಿತು. ಅದರ ಜೊತೆಗೆ ಪ್ರಧಾನಿ ಮೋದಿಯವರು ದೆಹಲಿಯಿಂದ ಬೆಂಗಳೂರಿಗೆ ಬರಬೇಕಾದ್ರೆ ತಗೊಂಡಂತಹ ಆ ಪೆಟ್ರೋಲ್ ಎಷ್ಟು ಇತ್ಯಾದಿಗಳನ್ನು ಗಮನಿಸಬೇಕಲ್ವಾ. ಅವರೊಂದು ಕರೆ ಕೊಟ್ಟರು. ಆ ಕರೆ ಕೊಟ್ಟಂತಹ ವ್ಯಕ್ತಿಯ ನಡೆ ನುಡಿ ಸರಿ ಇಲ್ಲ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ನೇರವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದೇ ಸಂದರ್ಭದಲ್ಲಿ ನಾನು ಮತ್ತೆ ಅದೇ ಪ್ರಧಾನಿ ಮೋದಿಯವರಿಗೆ ನಾನು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಮೋದಿಯವರು ವಿದೇಶ ಪ್ರಯಾಣ ಮಾಡಬೇಡಿ ಅಂತ ಸಲಹೆ ಕೊಟ್ಟರು. ಆದರೆ ಈ ದೇಶದ ಇಲ್ಲಿಯವರೆಗಿನ ಅತ್ಯಂತ ಹೆಚ್ಚು ಪ್ರವಾಸ ಮಾಡಿದಂತಹ ಒಬ್ಬ ಪ್ರಧಾನಿ ಇದ್ದರೆ ಅದು ಈ ಮೋದಿಯವರು. ಅವರು ಈ ಕಡೆ ಏನು ಯುದ್ಧ ನಡೆದ ನಂತರ
ನಡೀತಾ ಇರುವಂಥ ಈ ಕಾಲಘಟ್ಟದ ನಡುವೆಯೇ ಅವರು ವಿದೇಶ ಪ್ರಯಾಣ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಅಂದರೆ ಇವರಿಗೆ ಪ್ರಜ್ಞೆ ಇರಬೇಕಲ್ವಾ? ಈ ಪ್ರಜ್ಞೆ ಅವರಿಗೆ ಯಾಕಿಲ್ಲ ಅನ್ನೋಂಥ ಎರಡನೇ ಪ್ರಶ್ನೆಯನ್ನು ಕೇಳ್ತೀನಿ. ಸ್ನೇಹಿತರೆ, ಈ ಹಿಂದೆ ಅವರು ಮಾತನಾಡ್ತಾ ಚುನಾವಣೆಯ ಸಂದರ್ಭದಲ್ಲಿ ಭಾಷಣದಲ್ಲಿ ಕೇಳಿದ್ರು, ಮಾಂಗಲ್ಯವನ್ನ ಕಿತ್ಕೊಂಡ್ಬಿಡ್ತಾರೆ. ಯಾರು ಅಂತಂದ್ರೆ ಕಾಂಗ್ರೆಸ್ನವರು, ಮುಸಲ್ಮಾನರು ಅನ್ನೋಂಥದ್ದನ್ನು ಹೇಳಿದರು. ಆದರೆ ಎಲ್ಲೋ ಒಂದು ಕಡೆ ಮೋದಿಯವರು ಈ ದೇಶದ ನಮ್ಮ ಹೆಣ್ಣು ಮಕ್ಕಳ ಮಾಂಗಲ್ಯವನ್ನೇ ಕಿತ್ಕೊಳ್ಳೋ ಅಂತಹ ಒಂದು ಸಂಚು ಹೂಡಿದಾರ ಅನ್ನುವಂತಹ ಒಂದು ಸಂಶಯ ನನಗೆ ಕಾಡಲಿಕ್ಕೆ ಪ್ರಾರಂಭ ಆಗಿದೆ. ಹೇಗೆ ಅಂತೀರಾ? ಅವ್ರು ಹೇಳ್ತಾರೆ, ನೀವು ಚಿನ್ನವನ್ನ ಖರೀದಿ ಮಾಡಬೇಡಿ ಅಂದರೆ ಇದರರ್ಥ ಮಾಂಗಲ್ಯ ಸರವನ್ನ ಹಾಕಬಾರ್ದ. ಹಾಗಿದ್ರೆ ಮದುವೆ ಮಾಡುವಂತಹ ವ್ಯಕ್ತಿಗಳು ಚಿನ್ನವನ್ನ ಖರೀದಿ ಮಾಡದೇ ಇದ್ರೆ ಹೇಗೆ ಅವರ ಜೀವನ? ಈ ಒಂದು ಕನಿಷ್ಠ ಜ್ಞಾನ ನಮ್ಮ ಪ್ರಧಾನಿಯವರಿಗೆ ಇರಬೇಕಾಗಿತ್ತಲ್ವಾ ಅನ್ನುವಂತಹ ಮತ್ತೊಂದು ಪ್ರಶ್ನೆಯನ್ನು ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಸ್ನೇಹಿತರೆ, ಈಗ ಪ್ರಧಾನಿಯವರು ಈ ಒಂದು ಉಚಿತ ಸಲಹೆಯನ್ನು ಕೊಟ್ಟಿದ್ದು ನಿನ್ನೆ 9ನೇ ತಾರೀಕು 10ನೇ ತಾರೀಕು. ಆದರೆ ನಾವು ಗಮನಿಸಬೇಕಾಗಿರುವಂಥದ್ದು ಅತ್ಯಂತ ಮುಖ್ಯವಾಗಿ ಇದೆ ಅಂತಂದರೆ, ಕೇವಲ 8 ದಿನಗಳ ಹಿಂದೆ ಚುನಾವಣೆಯ ಪ್ರಚಾರ ಸಭೆಗಳು ನಡೀತಾ ಇತ್ತು. ಆ ಪ್ರಚಾರ ಸಭೆಗಳಿಗೆ ಮೋದಿ ಕೈ ಅಳ್ಳಾಡಿಸ್ಲಿಕ್ಕೆ ಹೋಗ್ತಿದ್ರಲ್ಲ, ಅಳ್ಳಾಡ್ಸು ಕೈ ಅಳ್ಳಾಡ್ಸು ಅಂತ ಹೇಳಿ ಏನು ಪುಕ್ಕಟೆ ಸಲಹೆಗಳನ್ನು ಕೊಟ್ರಲ್ಲ ಮೋದಿ ಅವರಿಗೆ, ಇದರ ಬಗ್ಗೆ ಕನಿಷ್ಠ ಜ್ಞಾನ ಇರಬೇಕಾಗಿತ್ತಲ್ಲ. ಇವರು ಕೈ ಅಳ್ಳಾಡಿಸೋ ಸಲುವಾಗಿ ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಇಲ್ಲೆಲ್ಲ ಯಾಕೆ ಬಂದರು ಅಂದರೆ ಇವರು ನಡೆ ನುಡಿ ತದ್ವಿರುದ್ಧವಾಗಿದೆಯಲ್ವಾ. ಈ ವಿರುದ್ಧವಾಗಿರುವಂತಹ ಮೋದಿಯವರ ನಡೆ ಪ್ರಶ್ನಾರ್ಥಕ ಅಲ್ವಾ? ಇಂತಹ ಒಂದು ರೀತಿಯ ಏನು ಅವರ ಎಡಬಿಡಂಗಿತನದ ಒಂದು ಮಾತುಗಳು ಅಥವಾ ಅವರ ಸಲಹೆಗಳಿದೆಯಲ್ಲ, ಇದನ್ನು ಜನ ಪ್ರಶ್ನೆ ಮಾಡಬೇಕಾದಂತಹ ಅಥವಾ ಟ್ರೋಲ್ ಮಾಡಬೇಕಾಗಿರುವಂತಹ ಒಂದು ಕಾಲಘಟ್ಟದಲ್ಲಿ ಇವತ್ತು ಪ್ರಧಾನಿಯವರು ಬಂದು ನಿಂತಿದ್ದಾರೆ. ಅಂದರೆ ಅವರು ತಮ್ಮ ವರ್ಚಸ್ಸನ್ನು, ತಮ್ಮ ಏನೊಂದು ಸ್ಥಾನದ ಮರ್ಯಾದೆಯನ್ನು ಮೂರು ಬಿಟ್ಟು ನಿಂತಹ ವ್ಯಕ್ತಿಯ ರೀತಿಯಲ್ಲಿ ಹರಾಜಾಕಿಸ್ಕೊಳ್ತಾ ಇದ್ದಾರಲ್ಲ, ಇದು ಮೋದಿಯವರಿಗೆ ನಾಚಿಕೆ, ಮಾನ ಮರ್ಯಾದೆಯನ್ನು ಕಳೀತಾ ಇದೆ ಅಂತ ಒಂದು ಅವರಿಗೆ ಅನಿಸ್ಬೇಕಾಗಿತ್ತಲ್ವಾ. ಆದರೆ ಇದ್ಯಾವುದೇ ಪರಿಜ್ಞಾನ ಇಲ್ಲದೆ ಇವತ್ತು ಮೋದಿಯವರು ಅವರ ಸ್ವಾರ್ಥ, ಅವರ ಅಧಿಕಾರ, ಅವರ ಸ್ಥಾನಮಾನಗಳನ್ನು ಲೆಕ್ಕಿಸದೆ ಕೇವಲ ಅಧಿಕಾರಕ್ಕೆ ಅಂಟಿಕೊಂಡು ಅಧಿಕಾರವನ್ನು ಗಳಿಸಲಿಕ್ಕೆ ಸಮಯ ಸಾಧಕತನವನ್ನು ಮಾಡ್ತಾ, ಏನೊಂದು ಸಮಯ ಸಾಧಕತನ ಆಗತ್ತೆ ಅಂದರೆ ಚುನಾವಣೆ ಪ್ರಚಾರ ಕ್ಯಾಂಪೇನ್ ಮುಗೀತದೆ. ಆ ಮುಗಿದ ತಕ್ಷಣ ಜನರ ದಿನಬಳಕೆಯ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡುವಂಥದ್ದು, ಈ ರೀತಿ ಚಿನ್ನ ಖರೀದಿ ಮಾಡಬೇಡಿ, ವಿದೇಶ ಪ್ರಯಾಣ ಮಾಡಬೇಡಿ ಇತ್ಯಾದಿ ಪುಕ್ಕಟೆ ಸಲಹೆಗಳನ್ನು ಕೊಡುವಂಥದ್ದು, ಇದು ಪ್ರಧಾನಿ ಸ್ಥಾನಕ್ಕೆ ಮಾಡ್ತಾ ಇರುವಂತಹ ಅಪಮಾನ, ಅವಮಾನ ಅಲ್ಲವಾ ಅನ್ನುವಂಥ ಪ್ರಶ್ನೆಯನ್ನು ನಾನು ಕೇಳ್ತಾ, ಮೋದಿಯವರು ಇನ್ನು ಮುಂದೆ ಆದರೂ ಕೂಡ ಸರಿಯಾದ ರೀತಿಯಲ್ಲಿ ಅವರು ವಿವೇಚನೆ ಇಟ್ಕೊಂಡು ಜನತೆಗೆ ಕರೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಂದು ವಿನಂತಿಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.